ಸಿನಿಮಾದಲ್ಲಿ ಒಂದು ವಿಷಯ ಇದೆ, ಅನ್ಕೊಂಡಿದ್ದೆಲ್ಲ ಆಗೋದಿಲ್ಲ ಅಂತ. ಇದೆಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಏನ್ ಕತೆ ಅಂತ? ನಾವು ಅನ್ಕೊಂಡಿದ್ದಾಗಲ್ಲ, ಆಗೋದ್ನೆಲ್ಲ ನಾವು ಅನ್ಕೊಳೋದಿಲ್ಲ ಅಂತ ಹೇಳಿದೆ. ಸೊ ಅದು ಎಕ್ಸ್ಪೀರಿಯನ್ಸ್. ಹೌದು, ಒಂದ್ ಲೈನು ಬಟ್ ತುಂಬಾ ಅನುಭವಗಳಿರುತ್ತೆ. ಹೌದು ಅಲ್ಲ, ಹಂಗೆ ಅದು ಕರೆಕ್ಟ್ ಅಲ್ವಾ? ಆ ಡೈಲಾಗ್ ಏನಾಗಿದೆ, ಇವತ್ತಿಗೆ ನಂದು ಪಾರ್ಟ್ 2 ರಿಲೀಸ್ ಆಗಿ 100 days ಆಗಿರ್ಬೇಕಿತ್ತು. ನಾನು ಅನ್ಕೊಂಡಿದ್ದಾಗಿಲ್ಲಲ್ಲ. ಸೊ ಹಂಗಾಗಿ ಈಗ ಸಿನಿಮಾ ರಿಲೀಸ್ ಆಗಿದೆ, ಒಳ್ಳೆ ಪ್ರತಿಕ್ರಿಯೆ ಸಿಗ್ತಿದೆ, ಏನ್ ಅನ್ಸುತ್ತೆ ಈ ಕ್ಷಣ ನಿಮಗೆ? ಮೇಡಮ್, ಡೆಫಿನೆಟ್ಲಿ ಹೇಳ್ತೀನಿ, ನನಗೆ ಒಂದು ಕ್ಲಾರಿಟಿ ಇದ್ದಿದ್ದೇನು ಅಂತಂದರೆ, ಅಂದರೆ ನಾವು ಬಲ್ಲ ಮೂಲಗಳಿಂದ, ಗಾಂಧಿನಗರದಿಂದ, ಸಿನಿಮಾದವರಿಂದ ತಿಳ್ಕೊಂಡಿರೋ ವಿಷಯ ಇಷ್ಟೇ, ಸಿನಿಮಾಗೆ ಜನ ಬರ್ತಾ ಇಲ್ಲ ಅನ್ನೋದು. ಹೌದು, ಗೊತ್ತು ನನಗೆ, ಸಿನಿಮಾಗೆ ಜನ ಬರ್ತಿಲ್ಲ. ಸ್ಟಾರ್ ಸಿನಿಮಾಗಾದ್ರೆ ಓಪನಿಂಗ್ ಸಿಗುತ್ತೆ, ಫಸ್ಟ್ 2 ಶೋ, ಅದು ಬಿಟ್ಟರೆ ಹೊಸಪುರ ಸಿನಿಮಾ ನಿಲ್ತಾ ಇಲ್ಲ, ಗೆಲ್ತಾ ಇಲ್ಲ ಅಂತ ಹೇಳ್ತಾರೆ. ಬಿಡಿ, ಅದ್ರ ಬಗ್ಗೆ ಮಾತಾಡೋಕೆ ಹೋದರೆ ನೋಡಿ, ಯಾಕೆಂದರೆ ಹೊಸಪುರ ಸಿನಿಮಾ ಅಂತ ಹೇಳಿ ಅದು ಕರೆಯೋದೇ ತಪ್ಪು ಅಂತ ಅನ್ಸುತ್ತೆ ಮೇಡಮ್. ಯಾಕಂದರೆ ಒಂದು ವರ್ಷದಲ್ಲಿ 250 ಸಿನಿಮಾ ಬಂದರೆ ಮೇಡಮ್, 230 ಸಿನಿಮಾ ಹೊಸಪುರದು. ಅಂದರೆ ಇವತ್ತು ಇಂಡಸ್ಟ್ರಿ ನಿಂತಿರೋದು ಹೊಸಪುರ ಸಿನಿಮಾಗಳಿಂದ. ಹೊಸಬರು 230 ಜನ ಸಿನಿಮಾ ಮಾಡ್ತಾ ಇದ್ದಾರೆ, ಇನ್ನು 20 ಸಿನಿಮಾ ಹಳಬರ್ದು ಅಂದ್ಕೊಳ್ಳಿ, ದೊಡ್ಡ ಡೈರೆಕ್ಟ್ರು, ದೊಡ್ಡ ಸ್ಟಾರ್ಗಳದ್ದು ಅಂದ್ಕೊಳ್ಳಿ. ಇನ್ನು ಆ 20 ಸಿನಿಮಾಗಳಿಂದ, ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾರೆ, ಆ 20 ಸಿನಿಮಾಗಳಿಂದ ಮಾತ್ರ ಅಲ್ಲ ಇಂಡಸ್ಟ್ರಿ, ಇನ್ನು ಬರೋ 230 ಸಿನಿಮಾದಿಂದನೂ ಇಂಡಸ್ಟ್ರಿ ಇದೆ ಅಲ್ವಾ? ಇಲ್ಲಿ ಎಷ್ಟೋ ಕಾರ್ಮಿಕರು ಇದಾರಲ್ಲ ಮೇಡಮ್, ಲೈಟು, ಮೇಕಪ್ಪು, ಸೆಟ್ಟು, ಆರ್ಟ್ ಬೈ, ಅವ್ರಿಗೆ ಎಲ್ಲರೂ ಕೂಡ ಈ 230 ಸಿನಿಮಾಗಳಿಂದ ಊಟ ಮಾಡ್ತಿದ್ದಾರೆ ಮೇಡಮ್ ಅಲ್ವಾ? ಬರೀ 20 ಸಿನಿಮಾದಿಂದ ಅಲ್ಲ, ಅರ್ಥ ಆಯ್ತಾ? ಸೊ ಆ ಹೊಸಬರು ಸಿನಿಮಾಗಳಿಗೆ ಎಷ್ಟು ಸಪೋರ್ಟ್ ಸಿಗುತ್ತೆ ಅಂತ ಯೋಚನೆ ಮಾಡೋಕೆ ಹೋದರೆ ಮತ್ತು ಅದಕ್ಕೆ ಒಂದು ಸಪ್ರೇಟ್ ಮಾತಾಡಬೇಕಾಗತ್ತೆ, ಅದು ಬೇಡ ಅಲ್ವಾ? ಸೊ ನಿಮ್ಮ ಪ್ರಶ್ನೆ ಏನು ಹೇಳಿ? ಆಬ್ವಿಯಸ್ಲಿ ಅಂದರೆ ನನ್ನ ಸಿನಿಮಾಗೂ ಜನ ನೋಡಲ್ಲ ಅಂತ ಇದ್ದಾಗ, ಅಂದರೆ ಆ ಟಾಸ್ಕ್ಗಳು ನನಗೆ ಮುಂಚೆನೇ ಗೊತ್ತಿದ್ದರಿಂದ ಸಿನಿಮಾ ರಿಲೀಸ್ ಆಗುತ್ತೆ, ಪ್ರೀಮಿಯರ್ ಶೋಲ್ಲಿ ಒಳ್ಳೆ ಪ್ರತಿಕ್ರಿಯೆ ಸಿಗುತ್ತೆ, ನನಗೆ ಒಂದು ಹೌಸ್ಫುಲ್ ಆಗುತ್ತೆ. ಅದಾದ ನಂತರ ಸಂತೋಷದಲ್ಲಿ ಸಖತ್ ಚೆನ್ನಾಗುತ್ತೆ. ಅದಾದ ನಂತರ ಓಕೆ, ಆಬ್ವಿಯಸ್ಲಿ ಅಂಬೆಗಾಲು ಇಟ್ಕೊಂಡೇ ಹೋಗೋದು ಹೊಸಪುರ ಸಿನಿಮಾ. ವೀರೇಶಲ್ಲಿ ಒಂದು ಸಿನಿಮಾ ಒಂದು ಶೋ ಹೌಸ್ಫುಲ್ ಆಗುತ್ತೆ ಮೇಡಮ್, ಆಯಿತಾ? ಹೌಸ್ಫುಲ್ ಆಗುತ್ತೆ. ನನಗೆ ಓಕೆ, ನಿಜವಾಗ್ಲೂ ಹೌದಾ ಇದು ಹೀಗೆಲ್ಲ ಆಗ್ತಿದೆ, ಜನ ಅಷ್ಟೊಂದು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂಥೇಳಿ ಅವರು ಕ್ಲೈಮ್ಯಾಕ್ಸಿನ ಆಚೆ ಕಡೆ ಬಂದಾಗ, ಅಂದರೆ ಅಪಾಯವಿದೆ ಎಚ್ಚರಿಕೆ ಅಂತ ಒಂದು ಟೈಟ್ಲ್ ನೋಡಿದಾಗ ಅದನ್ನು ಪೂರ್ತಿನೇ ಓದ್ತಾ ಇಲ್ಲ ಜನ. ಅಪಾಯ ಅಪ್ಪ ಹಿಂಗೆಲ್ಲ ಅಂದ್ಬಿಟ್ಟಿದ್ದಾರೆ, ಆಯಿತಾ? ಅಪಾಯ ಅಲ್ಲಿ ಕೇಳುವಾಗಲೇ ಅಪಾಯ ಕೊಡಿ ಹಿಂಗೆಲ್ಲ ಅಂತಿದ್ರು. ಅವರಿಗೆ ಹಂಗೆ ಅಂದ್ಕೊಂಡು ಒಳಗಡೆ ಹೋಗಿ ಹೊರಗಡೆ ಬರುವಾಗ ಸಿನಿಮಾ ಟೈಟ್ಲ್ ಗೊತ್ತು, ಸಿನಿಮಾ ಪಾತ್ರಗಳು ಗೊತ್ತು, ಸಿನಿಮಾ ಎಂಥದ್ದು ಅಂತ ಗೊತ್ತು, ಜನರು ಗೊತ್ತು. ಅವರಷ್ಟು ಅದನ್ನು ಎಕ್ಸೈಟ್ಮೆಂಟ್ ಆಗಿ ಅದು ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ಅಂತ ತೊಗೊಳ್ತಿದ್ದಾರೆ ಆಡಿಯನ್ಸು. ಇದು ತುಂಬ ದೊಡ್ಡದು, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮೇಡಮ್. ಅದು ನನಗೆ ಓಕೆ, ತುಂಬ ಸ್ಟ್ರಗಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ, ಹೆಂಗೆ ಮಾಡೋಕ್ಕಾಗುತ್ತೆ, 11 ಸಿನಿಮಾ ರಿಲೀಸ್ ಆಗುತ್ತೆ ನಮ್ಮ ಜೊತೆ, ಅಷ್ಟು ಸಿನಿಮಾಗಳ ನಡುವೆ ಹೆಂಗೆ, ಏನು ಕತೆ ಅಂತ ಹಿಂಗೆಲ್ಲ ಸಮಸ್ಯೆಗಳು ಇದ್ದಾಗಲೂ ಕೂಡ ಕತೆ ಗೆಲ್ಲುತ್ತೆ, ಪಾತ್ರ ಗೆಲ್ಲುತ್ತೆ, ಜನ ಒಂದು ಬಂದು ಅಂದರೆ ಒಂದಷ್ಟು ರಿಯಾಕ್ಷನ್ಸ್ ಕೊಡ್ತಾ ಇದ್ದಾರೆ ಅಂತಂದರೆ ಅದು ತುಂಬ ದೊಡ್ಡದು. ತುಂಬ ಕಡೆ ಆಬ್ವಿಯಸ್ಲಿ ಹೀರೋ ತುಂಬ ಮಾತಾಡಿರ್ತಾರೆ, ನಾನು ಅದು ಏನೇನು ಮಾಡಿಫೈ ಮಾಡಿ ಮಾತಾಡೋಕೆ ಬರೋ ತುಂಬ ಕಡೆ ಹೌಸ್ಫುಲ್ ಆಗ್ತಿದೆ ಅಲ್ಲ, ನಿಮಗೆ ಗೊತ್ತಿದ್ದಂಗೆ ತುಂಬ ಒಳ್ಳೆ ಪ್ರತಿಕ್ರಿಯೆ ಕೊಡ್ತೀನಿ. ನಾನು ಇವತ್ತು ಯಾವುದೋ ಚಾನಲ್ ಹತ್ರ ಹೋದಾಗ ನಿಮ್ಮ ಸಿನಿಮಾ ಅಂದರೆ ಅವರು ಅಂದರೆ ಒಂದು ಸ್ವಲ್ಪ ತಿಂಗಳುಗಳ ಹಿಂದೆ ಅಷ್ಟು ಚೆನ್ನಾಗಿ ನಮ್ಮನ್ನು ಗಮನಿಸಲಿಲ್ಲ ಇನ್ ದ ಸೆನ್ಸ್, ಹೌದಾ ಸಿನಿಮಾ ಮಾಡಿದ್ದಾರೆ ಅಂತ ಗೊತ್ತಲ್ಲ. ಇವತ್ತು 28 ಜನ ಸಿನಿಮಾ ಮಾಡ್ತಾರೆ, ಮನೆಗೆ ಒಬ್ಬ ಫಿಲ್ಮ್ ಮೇಕರ್ ಇದ್ದಾನಲ್ವಾ, ಓಕೆ ಸಿನಿಮಾ ಮಾಡಿದ್ದಾರೆ, ಓಕೆ ಅಷ್ಟೇ. ಮತ್ತು ನಿಮ್ಮ ಸಿನಿಮಾ ಚೆನ್ನಾಗಿ ಹೋಗ್ತಿದೆ ಅಂತ ಹೇಳ್ತಾರೆ ಆ ವ್ಯಕ್ತಿ. ಇವತ್ತಿಗೆ ನಿಮ್ಮ ಸಿನಿಮಾ ಚೆನ್ನಾಗಿ ಹೋಗ್ತಿದೆ ಅಂತ ಹೇಳ್ಕೊಳ್ಳಿ, ನನಗೊಂದು ಒಳಗಡೆ ಒಂದು ಸಣ್ಣ ಹೆಮ್ಮೆ, ಇವರೇ ಒಂದು 3 ತಿಂಗಳ ಹಿಂದೆ ಸಿನಿಮಾ ಮಾಡ್ತಿದ್ದೀರಾ ಅಂತೇಳಿ. ಸುಮ್ಮನೆ ಹಿಂಗೆ ಜಾಸ್ತಿ ಒಂದು ಸೆಕೆಂಡು ನನ್ನ ಮೇಲೆ ಲುಕ್ಸ್ ಅಷ್ಟೇನು ಮಾಡಿರಲಿಲ್ಲ ಅವರು. ಇವತ್ತು ಅವರೇ ಲುಕ್ ಕೊಟ್ಟು ಮಾತಾಡ್ತಾರೆ, ಬಟ್ ಅದು ಸಿನಿಮಾದ ಗೆಲುವು, ನಂದು ಅಲ್ವೇ ಅಲ್ಲ, ಆಯಿತಾ? ಸೊ ತುಂಬ ಚೆನ್ನಾಗಾಗ್ತಿದೆ ಮೇಡಮ್. ಅಪ್ಪಟ ಕನ್ನಡ ಸಿನಿಮಾ, ಒಂದು ಮಣ್ಣಿನ ಸಿನಿಮಾ, ಒಂದು ಕಲ್ಟ್ ಸಿನಿಮಾ. ಇವತ್ತು ಏನು ಬಂದು ಜನ ನೋಡ್ತಿದ್ದಾರೆ ಅವರು, ಅಂದರೆ ನಾನು ಎಲ್ಲ ಕಡೆ ಹೇಳ್ದಂಗೆ ಜಗತ್ತಿನ ದೊಡ್ಡ ಪಬ್ಲಿಸಿಟಿ ಈಸ್ ಮೌತ್ ಪಬ್ಲಿಸಿಟಿ. ಸೊ ಅದಾಗ್ತಾ ಇದೆ ಸಿನಿಮಾಗೆ. ಒಬ್ಬರಿಂದ ಒಬ್ರಿಗೆ ಹೇಳೋದ್ರ ಮೂಲಕ ಜನ ಥಿಯೇಟ್ರ್ ಕಡೆ ಬರ್ತಾ ಇದ್ದಾರಲ್ಲ, ಅವ್ರು ಬಂದರೆ ಅವ್ರನ್ನ ಯಾರೂ ತಡೆಯೋಕ್ಕಾಗಲ್ಲ ಮೇಡಮ್. ನಾವು 100 ಮಾತಾಡ್ಬೋದು, 100 ಅದಕ್ಕೆ ವಿಘ್ನಗಳನ್ನು ತರ್ಬೋದು, ಜನರನ್ನ ಯಾವುದೇ ಕಾರಣಕ್ಕೂ ತರೋಕ್ಕಾಗಲ್ಲ ಮೇಡಮ್. ನಮಗೆ 100 ಬೇರೆ ಭಾಷೆ ಸಿನಿಮಾಗಳು ಹಾವಳಿ ಇರ್ಬೋದು, ಇರಲಿ, ಅವರು ಗೆಲ್ಲಿ, ಅವರು ಎಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ಒಂದು ಹಿಂದಿ ಸಿನಿಮಾನ, ಒಂದು ತಮಿಳು ಸಿನಿಮಾನ ಅವರು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಯಾಕಂದರೆ ಸಿನಿಮಾಗೆ ಅದ್ರ ಕಥೆಗೆ ಯಾವುದೇ ಭಾಷೆ ಇಲ್ಲ. ನಾವು ಹುಟ್ಟಿ ಬೆಳೆದ ಪ್ರಾಂತ್ಯದಿಂದಾಗಿ ಭಾಷೆ, ರಾಜ್ಯ, ಅದು ಇದು ಎಲ್ಲ ಸಿನಿಮಾಗಳಿಗೆಲ್ಲಿ ನನ್ನ ಜೊತೆ ರಿಲೀಸ್ ಆಗಿರೋ ಇನ್ನೂ ಎಲ್ಲ ಸಿನಿಮಾಗಳಿಗೂ ಒಳ್ಳೆ ಸಿಗಲಿ, ಬಟ್ ನಮ್ಮಿಂದನೇ ಸಿಗಲಿ ಆಯಿತಾ? ಬಟ್ ಚೆನ್ನಾಗಾಗ್ತಿದೆ ಇವತ್ತಿಗೆ, ಎಲ್ಲರೂ ಬಂದು ನೋಡ್ತಾ ಇದ್ದಾರೆ, ನೋಡಲಿ. ನಮ್ಮ ಸಾಂಗು ಚುರುಕು ನೋಟವೇ ಸಾಂಗು, ಇನ್ಫ್ಯಾಕ್ಟು 3 ಸಾಂಗ್ ಫಸ್ಟ್ ಬರವಣಿಗೆಯಿಂದ 3 ಸಾಂಗು ನಾನೇ ಬರೆದಿರೋದು. ಸಾಹಿತ್ಯಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ, ಸಾಹಿತ್ಯ ಬರೆದಿರೋದಕ್ಕೆ ತುಂಬ ಚೆನ್ನಾಗಿ ಬರೆದಿದ್ದೀರಾ ಸರ್ ಅಂಥೇಳಿ. ಸೊ ಎಲ್ಲ ಚೆನ್ನಾಗಿ ಆಗ್ತಿದೆ ಮೇಡಮ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.